ಹುಟ್ಟಿದ ಮಗುವಿಂದ ಹಿಡಿದು 100 ವಯಸ್ಸಾಗೋ ತನಕನೂ ಕ್ಯಾನ್ಸರ್ ಬರ್ಬೋದು, ಪ್ರೈಮರಿ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಎಲ್ಲಿ ಬೇಕಾದ್ರೂ ಬರ್ಬೋದು, ಸ್ತನಗಳಲ್ಲಿ ಬರ್ಬೋದು, ಶ್ವಾಸಕೋಶದಲ್ಲಿ ಬರ್ಬೋದು, ಹೊಟ್ಟೆನಲ್ಲಿ ಬರ್ಬೋದು. ಕ್ಯಾನ್ಸರ್ ಗೆಡ್ಡೆ ಇದ್ದಾಗ ಬೇರೆ ಲಕ್ಷಣಗಳು ಕಾಣಿಸ್ಕೊಳುತ್ತೆ. ಒಂದು ಕಡೆ ನಿಮ್ಗೆ ಗೆಡ್ಡೆ ಕಾಣಿಸ್ತು, ಈ ಗೆಡ್ಡೆ ಕ್ಯಾನ್ಸರೋ ಇಲ್ವೋ ಅಂತ ಹೇಗೆ ಹೇಳೋದು? ದ ಬೆಸ್ಟ್ ಮೆಥಡ್ ಈಸ್ ನಾನು ಡಾಕ್ಟರ್ ರಾಧೇಶ್ ನಾಯಕ್, ನಾನೊಬ್ಬ ಕ್ಯಾನ್ಸರ್ ತಜ್ಞ, ಸಂಪ್ರದಾಯ ಹಾಸ್ಪಿಟ್ಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಗೆಡ್ಡೆ ಬಗ್ಗೆ ಮಾತಾಡೋಣ. ಕ್ಯಾನ್ಸರ್ ಗೆಡ್ಡೆ, ಟ್ಯೂಮರ್ ಅಂತ ಹೇಳ್ತೀವಿ ನಾವು, ಅಂದರೆ ಸ್ವೆಲ್ಲಿಂಗ್, ಟ್ಯೂಮರ್. ಸೊ ಇದು ಸೆಲ್ಸ್ ಎಲ್ಲ ಸೇರಿಕೊಂಡು ಭಾಳ ಬೇಗ ಪ್ರೊಲಿಫರೇಟ್ ಆದಾಗ, ಭಾಳ ಬೇಗ ಬೆಳೆದಾಗ ನಮ್ಮ ದೇಹದಲ್ಲಿ ಭಾಳ ಎಲ್ಲ ಡಿವಿಷನ್ಸೂ ಕಂಟ್ರೋಲ್ಡ್ ಆಗಿರುತ್ತೆ ಬೆಳೆಯೋದು. ಸೊ ಕ್ಯಾನ್ಸರು ಅನ್ಕಂಟ್ರೋಲ್ಡ್ ಗ್ರೋತ್ ಅಂತೀವಿ, ಅದಕ್ಕೆ ಒಂದು ಕಡೆ ಒಂದು ದೊಡ್ಡ ಗೆಡ್ಡೆ ಥರ ಬಂದ್ಬಿಡುತ್ತೆ. ಇದು ನಾವು ಕ್ಯಾನ್ಸರ್ ಗೆಡ್ಡೆ ಅಂತ ಹೇಳ್ತೀವಿ. ಟ್ಯೂಮರ್, ಕ್ಯಾನ್ಸರ್ ಪ್ರೈಮರಿ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಎಲ್ಲಿ ಬೇಕಾದ್ರೂ ಬರ್ಬೋದು, ಸ್ತನಗಳಲ್ಲಿ ಬರ್ಬೋದು, ಶ್ವಾಸಕೋಶದಲ್ಲಿ ಬರ್ಬೋದು, ಹೊಟ್ಟೆನಲ್ಲಿ ಬರ್ಬೋದು, ಕೈ ಕಾಲಲ್ಲಿ ಬರ್ಬೋದು, ಚರ್ಮದಲ್ಲಿ ಬರ್ಬೋದು. ಸೊ ಪ್ರತಿ ನಮ್ಮ ದೇಹದ ಯಾವ ಅಂಗಗಳು ಕೂಡ ಕ್ಯಾನ್ಸರಿಂದ ದೂರ ಇರೋಕ್ಕೆ ಸಾಧ್ಯನೇ ಇಲ್ಲ. ಕ್ಯಾನ್ಸರ್ ಎಲ್ಲ ಕಡೆನೂ ಬರ್ಬೋದು. ಮತ್ತು ಯಾವ ಏಜ್ ತನಕ ಬರ್ಬೋದು. ಹುಟ್ಟಿದ ಮಗುವಿಂದ ಹಿಡಿದು 100 ವಯಸ್ಸಾಗೋ ತನಕನೂ ಕ್ಯಾನ್ಸರ್ ಬರ್ಬೋದು. ಸೊ ಈಗ ನಾವು ಏನಾದ್ರು ಒಂದು ಸ್ವೆಲ್ಲಿಂಗ್ ನೋಡಿದಾಗ ನಮ್ಗೆ ಯಾವಾಗಲೂ ಅದು ಕ್ಯಾನ್ಸರ್ ಇರ್ಬೋದಾ ಅಂತ ಭಯ ಆಗುತ್ತೆ. ಸೊ ನಾವು ಗೆಡ್ಡೆ ಬರೋಕ್ಕೆ ಮೊದಲೇ, ಯಾವುದೇ ಗೆಡ್ಡೆ ಇರಲಿ, ಅದು ಬರೋಕ್ಕೆ ಮುಂಚೆನೇ ನಾವು ನಾರ್ಮಲ್ ಆಗಿದ್ದಾಗಲೇ, ನಮಗೇನೂ ತೊಂದರೆ ಇಲ್ಲ, ನಮಗೆಲ್ಲೂ ಏನೂ ಗೆಡ್ಡೆಗಳು ಏನೂ ಕಾಣಿಸ್ತಾ ಇಲ್ಲ, ಈ ಟೈಮಲ್ಲೇ ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡು ನಮಗೆ ಕ್ಯಾನ್ಸರ್ ಇಲ್ಲ ಅಂತ ಮಾಡ್ಕೊಳ್ಳೋದು ದಟ್ ಇಸ್ ದ ಬೆಸ್ಟ್ ಮೆಥಡ್. ಇದು ಮಾಡದೇ ಇದ್ದರೆ, ನೀವು ಹೋಗಲಿಲ್ಲ ಅಂತ ಇಟ್ಕೊಳ್ಳಿ, ಒಂದು ಕಡೆ ನಿಮಗೆ ಗೆಡ್ಡೆ ಕಾಣಿಸ್ತು, ಈ ಗೆಡ್ಡೆ ಕ್ಯಾನ್ಸರೋ ಇಲ್ವೋ ಅಂತ ಹೇಗೆ ಹೇಳೋದು? ದ ಬೆಸ್ಟ್ ಮೆಥಡ್ ಈಸ್ ಗೋ ಟು ದ ಡಾಕ್ಟರ್, ಗೆಟ್ ಎ ಸ್ಕ್ಯಾನ್ ಡನ್, ಆಮೇಲೆ ಅದಕ್ಕೆ ಬಯಾಪ್ಸಿ ಮಾಡಿ ಅಲ್ಲಿ ಕ್ಯಾನ್ಸರ್ ಇಲ್ಲ ಅಂತ ಅವ್ರು ಹೇಳಿದ್ರೆ ಅದು ಬೆಸ್ಟ್ ಮೆಥಡ್. ಬಟ್ ಆದರೆ ಇದು ಕ್ಯಾನ್ಸರ್ ಗೆಡ್ಡೆ ಅಲ್ಲ ಅನ್ನೋದಕ್ಕೆ ಕೆಲವು ನಮಗೆ ಕುರುಹುಗಳಿರುತ್ತೆ. ಒಂದು, ಕ್ಯಾನ್ಸರ್ ಗೆಡ್ಡೆ ಯೂಶ್ವಲಿ ಫಾಸ್ಟಾಗಿ ಗ್ರೋ ಆಗುತ್ತೆ. ಅಂದರೆ ಇವತ್ತು 1 ಸೆಂಟಿಮೀಟ್ರ್ ಇತ್ತು, ಇನ್ನೊಂದು ತಿಂಗಳಲ್ಲಿ 2 ಸೆಂಟಿಮೀಟ್ರ್ ಆಗುತ್ತೆ, ಇನ್ನೊಂದು 2 ತಿಂಗಳಲ್ಲಿ 4 ಸೆಂಟಿಮೀಟ್ರ್ ಆಗುತ್ತೆ. ಈ ಥರ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಅಂತೀವಿ, ಬೇಗ ಬೆಳ್ಕೊಂಡು ಹೋಗೋದು. ಅದು ಒಂದು. ಎರಡನೇದು, ಅಲ್ಸರ್ ಆಗಿಬಿಡುತ್ತೆ. ಅಲ್ಲಿ ಸ್ವಲ್ಪ ದೊಡ್ಡದಾದ ಮೇಲೆ ಅಲ್ಲಿ ಗಾಯ ಕಾಣಿಸ್ಕೊಳ್ಳುತ್ತೆ, ಚರ್ಮ ಸುಲಿದೋಗುತ್ತೆ, ಅಲ್ಲಿಂದ ರಕ್ತ ಬರ್ಬೋದು, ಅಥವಾ ಕ್ಯೂ ಬರ್ಬೋದು, ಅಥವಾ ಇನ್ಫೆಕ್ಷನ್ ಆಗ್ಬೋದು, ನೋವು ಬರ್ಬೋದು. ಸೊ ಇದು ಕ್ಯಾನ್ಸರ್ ಲಕ್ಷಣಗಳು ಆಗ್ಬೋದು. ನಾನ್ ಹೀಲಿಂಗ್ ವೂಂಡ್ ಅಂತೀವಿ, ಅಂದರೆ ಗುಣ ಆಗದೇ ಇರುವಂಥ ಗಾಯ ಇದೆ, ಯೂಶ್ವಲಿ ಗಾಯ ಮಾಯ್ದುಬಿಡುತ್ತೆ, ಸರಿ ಹೋಗುತ್ತೆ. ಬಟ್ ಗುಣ ಆಗದೇ ಇದ್ದರೆ ಆವಾಗ ಅದು ಕ್ಯಾನ್ಸರ್ ಇದೆ ಅಂತ ಅರ್ಥ. ಬಟ್ ಇದು ಯಾವುದೂ ಗ್ಯಾರಂಟಿಯಾಗಿ ಹೇಳೋದು ಕಷ್ಟ. ಕೆಲವು ಬಿನೈನ್ ಕಂಡೀಷನ್ಸ್, ಅಂದರೆ ನಾನ್ ಕ್ಯಾನ್ಸರಸ್ ಕಂಡೀಷನ್ಸು ಕ್ಯಾನ್ಸರ್ಗಿಂತ ಫಾಸ್ಟಾಗಿ ಗ್ರೋ ಆಗ್ಬೋದು, ಬಟ್ ಅದು ಕ್ಯಾನ್ಸರ್ ಅಂತ ಹೇಳೋಕ್ಕಾಗಲ್ಲ. ಅಥವಾ ಕ್ಯಾನ್ಸರು ಭಾಳ ಸ್ಲೋ ಆಗಿ ಗ್ರೋ ಆಗ್ಬೋದು. ಸೊ ಎಕ್ಸೆಪ್ಷನ್ಸ್ ಇದೆ. ಅದರಿಂದಾಗಿ ನೀವು ಎಲ್ಲಿ ನಿಮಗೆ ಯಾವ ಟೈಮಲ್ಲಾದರೂ ಗೆಡ್ಡೆ ಕಾಣಿಸ್ಕೊಂಡ್ರೆ, ಅಲ್ಲಿ ನೋವಿರಲಿ ಇಲ್ಲದೇ ಇರಲಿ, ಅದರಲ್ಲಿ ಹೊರಗಡೆ ಗಾಯ ಇರಲಿ ಇಲ್ಲದೇ ಇರಲಿ, ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು, ಎಕ್ಸ್ರೇ ಸ್ಕ್ಯಾನು ಏನಾದರೂ ಮಾಡಿಸ್ಕೊಂಡು, ಬಯಾಪ್ಸಿ ಮಾಡಿಸ್ಕೊಂಡು ಅದನ್ನು ಕನ್ಫರ್ಮ್ ಮಾಡೋದು ಯಾವಾಗಲೂ ಒಳ್ಳೆಯದು. ಇದ್ರ ಜೊತೆಗೆ ಕ್ಯಾನ್ಸರ್ ಗೆಡ್ಡೆ ಇದ್ದಾಗ ಬೇರೆ ಲಕ್ಷಣಗಳು ಕಾಣಿಸ್ಕೊಳುತ್ತೆ. ನಿಮ್ಮ ಹಸುವು ಕಡಿಮೆ ಆಗುತ್ತೆ, ನಿಮ್ಮ ತೂಕ ಕಡಿಮೆ ಆಗುತ್ತೆ ದೇಹದಲ್ಲಿ, ನಿಮ್ಮ ಸುಸ್ತಾಗೋಕ್ಕೆ ಶುರು ಆಗುತ್ತೆ. ಇವೆಲ್ಲ ಇದ್ರಂತೂ ನೀವು ತಕ್ಷಣ ಬೇಗ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.